ನಮಸ್ಕಾರ. ಇವತ್ತಿನ ಪ್ರಶ್ನೆ, ಕೈಮದ್ದು ಬಿದ್ದಾಗ ನರಗಳಲ್ಲೆಲ್ಲ ಶಕ್ತಿ ಇಲ್ಲದಂತಾಗುತ್ತಲ್ಲ, ಅದು ನಿಜವಾಗ್ಲೂ ಮದ್ದಿಡಿ ಬಿದ್ದಾಗ್ಲೇ ನರಗಳಲ್ಲೆಲ್ಲ ಶಕ್ತಿಯನ್ನು ಹೀರ್ಕೊಳ್ಳುತ್ತಾ? ಅದು ಹೀರ್ಕೊಳ್ಳೋದು ಯಾವ ರೀತಿಯಾಗಿ ಹೀರ್ಕೊಳ್ಳುತ್ತೆ? ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಯಿಂದ ನರಗಳ ದೌರ್ಬಲ್ಯ ಬರುತ್ತಾ? ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ನೋಡಿ, ನರ ದೌರ್ಬಲ್ಯದಲ್ಲಿ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅಷ್ಟೇ ಆಹಾರ ಪದ್ಧತಿ ಕ್ರಮದಲ್ಲೂ ಕೂಡ ವಿಟಮಿನ್ ಏನೂ ಸಿಗ್ತಾ ಇಲ್ಲ. ಅದರಿಂದನೂ ಕೂಡ ನರ ದೌರ್ಬಲ್ಯ ಆಗುತ್ತೆ, ನರಗಳೆಲ್ಲ ಹಿಡ್ದಂಗೆ ಆಗೋದು, ಜವ್ ಹಿಡಿಯೋದು, ಹಿಂಗೆಲ್ಲ ಆಗುತ್ತೆ. ಮತ್ತು ಇನ್ನೊಂದು ವಿಷಯದಲ್ಲಿ ನಾವು ನೋಡೋದಾದರೆ, ಏನಾದ್ರೂ ತಂತ್ರ ಮಂತ್ರ ಪ್ರಯೋಗಗಳು ಮಾಡಿದಾಗ ಮತ್ತು ಮದ್ದಿಡಿ ಬಿದ್ದಾಗ್ಲೂ ಕೂಡ ಅಷ್ಟೇ. ಇವಾಗ ನಾವು ಶಕ್ತಿ ಬರಲಿ ಅಂತೇಳಿ ಆಹಾರ ಸೇವನೆ ಮಾಡ್ತೀವಿ, ಆದರೆ ಶಕ್ತಿ ನಮಗೆ ಯಾವ ರೀತಿ ಬರ್ತಿದೆ ಅಂತೇಳಿ ಕಾಣಿಸೋದಿಲ್ಲ. ಬಟ್ ಅಲ್ಲಿ ನಮ್ಮ ದೇಹದ ಅಂಗಾಂಗಗಳಿಗೆಲ್ಲದನ್ನು ಕೂಡ ಅಷ್ಟೇ ಆ ಶಕ್ತಿ ಸಂಚಾರ ಆಗಿ, ಈಗ ಹೇಗೆ ಇವಾಗ ನಾವು ಅಕ್ಕಿ ಹಿಟ್ಟನ್ನು ಹೆಂಗೆ ರುಬ್ತೀವಲ್ವ, ಅದೇ ಪ್ರಕಾರವಾಗಿ ನಾವು ಏನು ಅಕ್ಕಿನೋ ಅಥವಾ ಚಟ್ನಿ ರುಬ್ಬೇಕಾದ್ರೆ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವೋ ಅದೇ ಪ್ರಕಾರ ನಾವು ಆಹಾರ ಸೇವನೆಯನ್ನು ಮಾಡಿದಾಗ ಅದೆಲ್ಲ ಜೀರ್ಣಕ್ರಿಯೆ ಆಗಿ ಹೊರಗಡೆ ಹೋಗಿದ್ದಾದಮೇಲೆ ನಮ್ಮ ಒಂದು ದೇಹದಲ್ಲಿ ಶಕ್ತಿ ಹೇಗೆ ಸಂಚಾರವಾಗುತ್ತೋ ಅದೇ ಪ್ರಕಾರವಾಗಿ ಕೈಮದ್ದು ಬಿದ್ದಾಗ್ಲೂ ಕೂಡ ಅಷ್ಟೇ ಎಲ್ಲೆಲ್ಲಿ ಏನೇನು ಸ್ಟಾಪ್ ಆಗಬೇಕೋ, ಯಾವ್ಯಾವ ಚಕ್ರಗಳು ಇಂಬ್ಯಾಲೆನ್ಸ್ ಆಗಬೇಕೋ, ಎಲ್ಲಿ ಶಕ್ತಿಯನ್ನು ಹೀರ್ಕೋಬೇಕೋ ಅದೆಲ್ಲದು ಕೂಡ ಅಷ್ಟೇ ಮದ್ದಿಡಿ ಮಾಡ್ತಾ ಹೋಗುತ್ತೆ. ಇದು 2-3 ವಿಷಯದಲ್ಲಿ ನಾವು ನೋಡಬೇಕಾಗುತ್ತೆ. ಮತ್ತು ಇನ್ನೊಂದು ತಂತ್ರ ಮಂತ್ರ ಯಂತ್ರ ಪ್ರಯೋಗಗಳು ಮಾಡಿದಾಗ್ಲೂ ಕೂಡ ಅಷ್ಟೇ ಅವರ ಒಂದು ಎನರ್ಜಿ ಫೀಲ್ಡ್ನೆಲ್ಲ ಬಂದ್ ಮಾಡ್ಕೊಳ್ತಾ ಬರ್ತಾರೆ. ಇದು ಒಂದೇ ಸರಿಗೆ ಆಗೋದಿಲ್ಲ. ಈಗ ಅಮಾವಾಸ್ಯೆ ಹುಣ್ಣಿಮೆ ಅಂತೇಳಿ ಹೇಳ್ತಾರಲ್ಲ, ಅದೇ ಪ್ರಕಾರವಾಗಿ ಕೆಲವು ಸಮಯ ಹೋದ್ಮೇಲೆ ಅವರ ಒಂದು ಕೆಟ್ಟ ದೃಷ್ಟಿ, ನಾಸ್ ಬಾಯಿ ಅಂತ ಕರೀತಾರೆ ಅದು. ಮತ್ತೀಗ ನಮ್ಮ ಕೈಗುಣದಿಂದ ನಿಮಗೆಲ್ಲ ಒಳ್ಳೇದಾಗ್ತಿರುತ್ತೆ ಅಂತ ತಿಳ್ಕೊಳ್ಳಿ. ಹಾಗೆ ಅವರ ಕೈಗುಣದಿಂದ ಯಾರು ಪ್ರಾಬ್ಲಮ್ ಮಾಡ್ತಾರಲ್ಲ, ಅವ್ರ ಕೈಗುಣದಿಂದ ಮಾಡಿಕೊಟ್ಟಿದ್ದಂಥ ವಸ್ತುಗಳು ಅಥವಾ ಏನಾದರೂ ಒಂದು ಫೋಟೋ ಇಟ್ ಮಾಡೋದು, ಇನ್ನೇನೋ ಒಂದು ಮಾಡ್ತಿರ್ತಾರಲ್ಲ, ಆಗ ಒಂದು ಕೆಟ್ಟ ನಾಸ್ ಬಾಯಿ ಮತ್ತು ವಿತ್ತು ಕೆಟ್ಟ ಕೈಗುಣ ಅಂತೇಳಿ ಇರುತ್ತಲ್ಲ, ಅದರಿಂದ ಏನಾಗುತ್ತೆ, ಆ ಒಂದು ಎನರ್ಜಿ ನಿಮಗೆ ಪಾಸ್ ಆಗಿಬಿಟ್ಟು ನಿಮ್ಮಲ್ಲೇನಾದರೂ ವೀಕ್ ಮೈಂಡೆಡ್ ಇತ್ತು, ವೀಕ್ ಇತ್ತು ನಿಮ್ಮ ಎನರ್ಜಿ ಅಂದಾಗ ಅದು ಸಂಪೂರ್ಣವಾಗಿ ಪಾಸ್ ಆಗಿ ಆಗ ನಿಮಗೆ ಅಟ್ಯಾಕ್ ಮಾಡಿದಾಗ್ಲೂ ಕೂಡ ಅಷ್ಟೇ ಫಸ್ಟು ಬೀಳೋದೆ ನರಗಳಿಗೆ ಹೊಡ್ತಾ ಬಿದ್ದಾದಮೇಲೆ ಜವ್ ಹಿಡಿಯೋ ಅಂಥದ್ದು, ನರಗಳ ಒಂದು ಶಕ್ತಿ ಇಲ್ದಲೆ ಫುಲ್ಲು ನಿಶಕ್ತಿ ಆಗೋದು, ಕಣ್ಣು ಮಂಜಾಗುವಂಥದ್ದು, ಈ ಥರದ ಸಮಸ್ಯೆಗಳೆಲ್ಲ ಉಂಟಾಗುತ್ತೆ. ಇದನ್ನು 3 ರೀತಿಯಾಗಿ ಯೋಚನೆ ಮಾಡಬೇಕು. ಒಂದೇ ಥರದ್ರಲ್ಲಿ ನಾವು ಯೋಚನೆ ಮಾಡಿ ಡಿಸೈಡ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.